ಬೋಟಿಂಗ್ ಎಲ್ಲ ಆಗಿ ರಾಮಕಲ್ಮೇಡಿಗೆ ಬಂದಿದ್ದೇವೆ ನೋಡಿ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೇವೆ. ಇನ್ನು ನಡಿಬೇಕಂತೆ 1.5 ಕಿಲೋಮೀಟ್ರ್. ನೋಡಿ ಸುತ್ತಲೂ ವಿಂಡ್ ಟರ್ಬೈನ್ ಉಂಟು. ನಿಮಗೆ ವಿಂಡ್ ಟರ್ಬೈನ್ ಎಲ್ಲ ತೋರಿಸುವ. ಸ್ವಲ್ಪ ಕರಾಳ ಆಗ್ತದೆ, ವಿಂಡ್ ಟರ್ಬೈನ್ ಕಾಣೋದಿಲ್ಲ. ಎದುರು ಹೋಗುವಾಗ ಸಿಗ್ಬೋದು. ಹೋಗುವ ಎದುರು ನಡ್ಕೊಂಡು. ಗಾಡಿ ಭಾರಿ ಜೋರುಂಟು. ಬಂಡೆಗಳ ಮೇಲೆ ಹತ್ತಿಕೊಂಡು ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಹತ್ತುದು ಈಗ ಯಾರ ಹತ್ರ ಸಾಧ್ಯ ಇಲ್ಲ. ಸೊ ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಉಂಟು. ಗಾಳಿ ಭಾರಿ ಜೋರು ಉಂಟು ಗೈಸ್. ಹಾಗೆ ಡ್ರೋನ್ ಶಾಟ್ ತೆಗೆಯುವ ಒಂದು ಐಡಿಯಾ ಎಲ್ಲ ಇತ್ತು ಪ್ರೋ ಗ್ಯಾಂಗ್ ಟಿವಿಗೆ. ಸೊ ವಿಂಡ್ ಸ್ಪೀಡ್ ಈಗ ಬಂದಾಗ ನಾವು ಸರಿ ಆಪೋಸಿಟ್ ದಾರಿ ಆಯ್ತಾ ಅಂತ. ಇದು ಯಾವ ಮೇಡು ಗೊತ್ತಿಲ್ಲ, ಮೇಡು ಅಂತೂ ಅಲ್ಲ, ಅದು ಆಪೋಸಿಟ್ ಉಂಟು ನೋಡಿ. ವಿಂಡ್ ಟರ್ಬೈನ್ಗಳೆಲ್ಲ ಅಲ್ಲಿ ಕಾಣ್ತದೆ. 1 2 3 4 5 6 7 8 ವಿಂಡ್ ಟರ್ಬೈನ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿಗ 13 km/h ಗಾಡಿ ಉಂಟು. 13 km/h ಗಾಳಿಗೆ ಆ 8 ಟರ್ಬೈನ್ಗಳು ಎಷ್ಟು ಎಲೆಕ್ಟ್ರಿಕ್ ಜನರೇಟ್ ಮಾಡ್ತವೆ ಅಂತ ಲೆಕ್ಕ ಹಾಕಿ ನೀವೇ. ವ್ಯೂವರ್ಸಿಗೆ ಒಂದು ಕೆಲಸ. ನೋಡಿ ಫೈನಲಿ ತಲುಪಿದ್ವಿ ರಾಮಕಲ್ಮೇಡು. ಟರ್ಬ್ಯುಲೆನ್ಸ್ ಇಲ್ಲಿ ಸಹ ಹೀಗೆ ಉಂಟಾಯ್ತಾ, ಆಗದಕ್ಕಿಂತ ಜಾಸ್ತಿ ಉಂಟು. ಆಗ ನಾವು ಯಾವುದೋ ಒಂದು ತಪ್ಪಿ ಹೋದ ಜಾಗಕ್ಕಿಂತ ಜಾಸ್ತಿ ಟರ್ಬ್ಯುಲೆನ್ಸ್ ಇಲ್ಲಿ ಉಂಟು. ಸೊ ಹೋಗುವ. ಫುಲ್ ಜೀಪಿನವರೆಲ್ಲ ಇದ್ದಾರೆ. ಮೇಲೆ ಗಾಡಿ ಬರ್ತದೆ ನೋಡಿ. ಅದು ಟ್ರಕ್ಕಿಂಗ್. ಅಲ್ಲಿ ಬಂಡೆ ಕಾಣ್ತಾವಲ್ಲ, ಅಲ್ಲಿ ಒಂದು ಬಂಡೆ ಕಾಣ್ತಾವಲ್ಲ, ಅದು ಟ್ರಕ್ಕಿಂಗ್. ಅದು ವ್ಯೂ ಪಾಯಿಂಟ್, ಅದು ಅಲ್ಲಿಗೆ ಹೋಗ್ಬೋದು. ಈಗ ರಾಮಕಲ್ಮೇಡು ಅಂದರೆ ಇಲ್ಲಿ ಸ್ಟ್ಯಾಚ್ಯೂ ಎಲ್ಲ ಉಂಟು. ಸೊ ಆ್ಯಕ್ಚುಲ್ ರಾಮಕಲ್ಮೇಡು ಇಲ್ಲಿ ಹೋಗಬೇಕು. ಈ ಓಣಿಯಲ್ಲಿ ಹೋಗಿ ಟ್ರೆಕ್ಕಿಂಗ್ ಮಾಡಬೇಕು ಸ್ವಲ್ಪ. ನಾವು ಆಗ ನಿಮಗೆ ದ್ವಾರ ಎಲ್ಲ ತೋರಿಸಿದ್ವಲ್ಲ, ಅದು ಜಸ್ಟ್ ಪ್ರತಿಮೆ. ಹಾಗೆ ಅಲ್ಲಿ ಪ್ರತಿಮೆ ಉಂಟು. ಮತ್ತು ಇಲ್ಲೊಂದು ರಾಮನ ಸಣ್ಣ ಗುಡಿ ಉಂಟು. ಒಂದು ಧ್ವಜ ಎಲ್ಲ ಇಟ್ಟು ಒಂದು ಸಣ್ಣ ಗುಡಿ ಉಂಟು. ಈಗ ನಾವು ಟ್ರೆಕ್ಕಿಂಗ್ ಹತ್ತಲಿಕ್ಕೆ ಹೊರಟಿದ್ದೇವೆ. ಅಲ್ಲಿ 25 ರೂಪಾಯಿ ಚಾರ್ಜ್ ಕೊಟ್ಟು ಜಸ್ಟ್ ಪ್ರತಿಮೆ ನೋಡಲಿಕ್ಕೆ ಹೋಗಬೇಕು. ಸೊ ಇದು ಸ್ವಲ್ಪ ಹೈಟ್ ಜಾಸ್ತಿ ಉಂಟು, ಪೀಕ್. ಈಗ ನಾವು ಡೌನಲ್ಲಿದ್ದೇವೆ. ಇಲ್ಲಿ ಆಲ್ಮೋಸ್ಟ್ 13 km/h ವಿಂಡ್ ಉಂಟು. ಅಲ್ಲಿ ಎಷ್ಟಿರ್ಬೋದು. ಸೊ ಇಲ್ಲಿ ಫುಲ್ ಆ ಎತ್ತರದಲ್ಲಿ ನಮ್ಮ ವಿಂಡ್ ಟರ್ಬೈನ್ಸನ್ನು ಹಾಕಿದ್ದಾರೆ ಎಲೆಕ್ಟ್ರಿಕ್ ಪವರ್ ಜನರೇಟ್ ಮಾಡಲಿಕ್ಕೆ. ನೋಡಿ ಮುಳ್ಳಿನ ಬಲ್ಲೆಲ್ಲ ಉಂಟು, ಜಾಗ್ರತೆಯಲ್ಲಿ ಹೋಗಬೇಕು. ನೋಡಿ ಇದೆಲ್ಲ ಒಂದು ಮುಳ್ಳು, ಇದು ಗೊತ್ತಾಗೋದಿಲ್ಲ. ಇದೊಂದು ಜಾತಿಯ ಮುಳ್ಳು ಕಂತುತ್ತದೆ, ಒಳ್ಳೆ ತಾಗಿದರೆ ನಂಜು. ಸೊ ಹೋಗುವ.
ನೋಡಿ ಒಂದು ಫಸ್ಟ್ ಪಾಯಿಂಟಿಗೆ ತಲುಪಿದ್ದೇವೆ. ಇನ್ನು ಮೇಲೆ ಹೋಗ್ಲಿಕ್ಕೆ ಉಂಟು. ನೋಡಿ ನೋಡಿ ಆ ತುದಿಯಲ್ಲಿ ಕಾಣ್ತದಲ್ಲ, ಅದು ರಾಮಕ್ಕಲ್ಮೇಡು. ಇಲ್ಲಿ ಇರೋದು ತುದಿಯಲ್ಲಿ ಪ್ಲಾಸ್ಟಿಕ್ ಹಾಕುವರಿದ್ದಾರೆ. ನೋಡಿ ಇಲ್ಲಿ ನೋಡಿ ನಮ್ಮ ಮನುಷ್ಯರು ಎಷ್ಟು ಕಷ್ಟಪಡ್ತಾರೆ ಅಂತ ಒಂದು ಪ್ಲಾಸ್ಟಿಕನ್ನು ಎಸಲಿಕ್ಕೆ ಎಷ್ಟು ಎತ್ತರಕ್ಕೆ ನಡ್ಕೊಂಡು ಬಂದು ಇಲ್ಲಿ ಪ್ಲಾಸ್ಟಿಕ್ ಹಾಕ್ತಾರೆ. ನೋಡಿ ಇಲ್ಲೊಂದು 10-20 ಬಾಟ್ಲಿ ಉಂಟು, ಮತ್ತೆ ಹೂವು ಅಲ್ಲಿ ಒಂದು 10 ಬಾಟ್ಲಿ ಉಂಟು. ಇಷ್ಟು ಎತ್ತರಕ್ಕೆ ಒಂದು ಪ್ಲಾಸ್ಟಿಕ್ ಹಾಕುವ ಅಗತ್ಯ ಇಲ್ಲ, ಕೆಳಗೆ ಉಂಟು. ಆದರೂ ಒಂದು ಮನುಷ್ಯರಿಗೆ ಒಂದು ನೋಡಿ ಮೇಲೆ ಬಂದು ಹಾಕಬೇಕು ಅನ್ನುವ ಒಂದು ಆಸೆ, ಪ್ರಕೃತಿಯ ಮೇಲಿರುವ ಕರುಣೆ ಅದು. ನೋಡಿ ಪ್ಯಾಕೆಟ್ ಶೋ ಅಲ್ಲಿ ನೋಡಿ ಅವರು ಎಂತೆಂಥ ಫೋಟೋ ಶೂಟು ಯಬಾ. ನೋಡಿ ಅಲ್ಲಿ ಭಯಂಕರ ಫೋಟೋ ಶೂಟ್ ಆಗ್ತಾ ಉಂಟು. ನಮ್ಮ ಶ್ರೀಚರಣ ಪದ್ದಣಿಯವರು ಹೈ ರಿಸ್ಕ್ ತಗೊಂಡು ಇಳಿತಿದ್ದಾರೆ. ಸ್ಲಿಪ್ಪರ್ ಗಟ್ಟಿ ಉಂಟಾ? ಮತ್ತೆಂತ ಗಟ್ಟಿ ಇಲ್ಲ ಈಗ? ನನ್ನ ಗುಂಡಿಗೆ ಗಟ್ಟಿ ಇಲ್ವಾ? ನೀವು ಹಾಗೆ ಇಳಿಬೇಡಿ, ಕೂತ್ಕೊಂಡು ಇಳಿರಿ. ಹಾಂ ಆಯಿತು, ನಿಮ್ಮ ಇಷ್ಟ. ನೋಡಿ ಬ್ಯೂಟಿ ನೋಡಿ. ಅದು ಸಾಮಾನು ಅಂತ ಹೇಳ್ತಾ ಇದ್ದೆ. ಕಲ್ಲಿದ್ದು ಬ್ಯೂಟಿ ನೋಡಿ, ಅದರ ಮೇಲೆ ಮೋಡ ನೋಡಿ. ಮೋಡ ಹೊಡೆದಿದ್ದ ಕೆಪಿ ತರ ಸುಮಂತ ಹೊಟ್ರೆ ಕೆಪಿ ತರ ಮೋಡ ಹೊಡೆದಿದ್ದ. ಹಾಂ ಕುಮಾರ ಪರ್ವತ ಹಾಗೆ ಮೋಡ ಹೊಡೆದಿತ್ತ ಅಂತ ಇಲ್ಲಿ ಇಲ್ಲ ಅಲ್ಲ ಹಾಗೆ. ನಾವೊಂದು ಸಾಧಾರಣ ಸೆಪ್ಟೆಂಬರ್ ಡಿಸೆಂಬರಲ್ಲೇ ಬರ್ತಿದ್ರೆ, ನವಂಬರ್ ಡಿಸೆಂಬರಲ್ಲಿ. ಹಾಂ ಮೋಡ ಅಲ್ಲ ನಿಮಗೆ ಎಂತ ಸುಡಿಬೋದು. ಹೌದಲ್ಲ? ಹಾಂ ಈಗ ಹೊಡಿಯುದು. ಗುತ್ತಗಂಡೆ ಅಂತ ಹೇಳಿದ್ರೆ ಫುಲ್ಲು ಗುತ್ತಗಂಡೆ. ಸ್ವಲ್ಪ ಗುತ್ತಗಂಡೆ ಕಡಿಮೆ ಉಂಟು, ಗಾಳಿ ಮಾತ್ರ ಹೊಡಿತದೆ. ಗಾಳಿ ಪವರ್
ದೂರದಿಂದ ಬಂದು ನೋಡ್ಲಿಕ್ಕೆ ಕಷ್ಟ ಆಗುವವರಿಗೆ ಕಂಟೆಂಟ್. ಲೆಟ್ಸ್ ಗೋ ಟು ಪೀಕ್. ನೋಡಿ ಗೈಸ್, ರಾತ್ರಿ ಆದಾಗೆ ಸೂರ್ಯ ಮುಳುಗ್ತಾನಲ್ಲ, ಚಂದ್ರ ಏಳುವಾಗ ಗಾಳಿಯ ವೇಗ ಜಾಸ್ತಿ ಆಗ್ತದೆ. ಇಲ್ಲಿ ಸ್ವಲ್ಪ ಕ್ಲಿಷ್ಟಕರ ಸನ್ನಿವೇಶ. ಹಿಡಿತಿಲ್ಲಡ ನೋಡಿ ಗೈಸ್, ಇದಕ್ಕೆ ಹರಸಾಹಸ ಅಂತ ಹೇಳಿದೆ, ಮತ್ತೆಂತ ಮಾಡ್ಲಿಕ್ಕೆ. ಎಸ್, ಇಲ್ಲಿ ಗಾಳಿ ಕಡಿಮೆ ಉಂಟು ಇದರೊಳಗೆ, ಕಲ್ಲು ಬಂಡೆ ಅಡ್ಡ ಇರುವ ಕಾರಣ. ಸುಮಾರು ಜನ ಸ್ವಲ್ಪ ಜಾಗ್ರತೆ ಆಯ್ತಾ. ಒಂದು ನಿಮಿಷ ನೋಡಿ, ಸ್ವಲ್ಪ ಜಾರಿದ್ರು ನೀರಾಗ್ಬೋದು. ಒಳ್ಳೆ ಕತ್ತಿ ಬಯಗೆ ಉಂಟು. ಮತ್ತೆ ಮೆಲ್ಲ ಬನ್ನಿ. ಇದನ್ನ ಪೆಟ್ಕೊಳ್ಬೇಕಷ್ಟೇ, ದೇವರಿಗೆ ಗೊತ್ತು. ಏಯ್ ಸಾಧ್ಯ
ನಾವು ಒಂದು ರಫ್ ಫೋಟೋ ತೆಗೆದುಕೊಂಡು ಟಾಪಿಂದ ಕೆಳಗೆ ಇಳಿದಿದ್ದೇವೆ. ಟಾಪ್ ಪಾಯಿಂಟಲ್ಲಿ ಸಾಧ್ಯವೇ ಇಲ್ಲ. ಒಂದು ನೀವು ಹೋಗಿ ಅನುಭವಿಸಬೇಕು. ಅನುಭವಿಸಲಿಕ್ಕೆ ಸತ್ಯ ಹೇಳ್ತೇನೆ, ಹೆದರಿಕೆ ನೆಕ್ಸ್ಟ್ 56 ಉಂಟು ಅಂತ ಹೇಳಿದರೆ ಹೋಗ್ಬೋದು. ನಾವು ಹೋಗಿ ಬಂದಾಯಿತು. ಅದು ಕ್ಯಾಮರಾದಲ್ಲಿ ರಾತ್ರಿ ಆದಾಗ ಜಾಸ್ತಿ ಆಗ್ತದೆ. ಶ್ರೀಚರಣ ಅವರು ಹರಸಾಹಸ ಪಟ್ಟು ಹಿಡಿತಿದ್ದಾರೆ ಅಷ್ಟೇ. ಈಗ ಶ್ರೀಚರಣ ಅವ್ರನ್ನ ಹೇಳಿದೆ, ನನಗೆ ಸಹ ಕಷ್ಟ ಆಗ್ತದೆ, ಹಾಗೆ ಅಲ್ಲ. ಸೊಲೊಮ್ಮೆ ಹೇಳ್ತೇನೆ ನೋಡಿ, ತೂರ್ತದೆ. ಮನ್ಯುಮೇಲ್ ಬಾಯ್ಸ್ ಹಾಕೋದು, ಮನ್ಯುಮೇಲ್ ಬಾಯ್ಸ್. ಇಲ್ಲಿ ಸ್ವಲ್ಪ ಗಾಳಿ ಕಡಿಮೆ ನೋಡಿ, ನನ್ನ ಸ್ವರ ಸರಿ ರೀಚ್ ಆಗ್ತದೆ ನಿಮ್ಗೆ. ಯಾಕೆ ಇಲ್ಲಿ ಫುಲ್ಲು ಗಿಡ ತಡಿತಾ ಉಂಟು. ಈ ಗಿಡದಿಂದ ಹೊರಗೆ ಬಂದ ಕೂಡಲೇ ಪುನಃ ಗಾಳಿ ಈಗ ಸ್ಟಾರ್ಟ್ ಆಗ್ತದೆ. ನಮ್ಮ ಸುಮಂತ ಭಟ್ರು ಈಗ ಬೇಸಿಗೆ ಹೋದ್ರ ಮೋಸ್ಟ್ಲಿ ಕಾರಲ್ಲಿ ಕೂತ್ಕೊಂಡಿರ್ಬೇಕು, ಬೇಸಿಗೆ ಹೋಗಿರ್ಬೇಕು ಅವರು. ಸಾಧ್ಯವೇ ಇಲ್ಲ guys, ಸಾಧ್ಯವೇ ಇಲ್ಲ. ಹೆದರಿಕೆ ಆಗ್ತದೆ, ಸಾಧ್ಯವೇ ಇಲ್ಲ. ಅಷ್ಟನ್ನೇ ಹೇಳಬೇಕಷ್ಟೇ. ಸುಮಾರು ಪೀಕ್ ಉಂಟು. ರಾಮಕಾಲ ಮೇಡಮ್ ಹತ್ರ ಅಲ್ಲ, ಅವರ ಹತ್ರ ಇರುವ ಸುತ್ತಲೂ ಸುಮಾರು ಪೀಕ್ ಉಂಟು. ಅಲ್ಲಿ ಅನ್ನಿಸ್ತೇನೆ, ಅಲ್ಲಿ ಲೈಟ್ ಕಾಣ್ತಾರೆ ಅಂದ್ಕೊಳ್ತೇನೆ. ಲೈಟಲ್ಲಿ ಪೀಕೆ ಕಂಡಿರ್ಬೋದು. ನೋಡಿ ಕೆಳಗಿಳಿದಾಗ ಒಂದು ಶಿವರ ಆಗ್ತದೆ ಇಲ್ಲಿ. ನೋಡಿ ನಮ್ಮ ಸುಮಂತ ಭಟ್ರು ಸಿಕ್ಕಿದ್ದಾರೆ ಫೈನಲಿ ಅವರು ಸಿಕ್ಕಿದ್ದಾರೆ. ನೀವು